ಹಾಯ್ ಸ್ನೇಹಿತರೆ, ಆಸೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಫಾಸ್ಟಾಗಿ ನೋಡ್ಕೊಂಡು ಬರೋಣ ಬನ್ನಿ. ಈ ಕಡೆ ರೋಹಿಣಿ ತನ್ನ ಮಗ ಕೃಷ್ಣನ್ನು ನೋಡಿ ಅಳ್ತಾ ಇರ್ತಾಳೆ. ನನ್ನ ಮಗನಿಂದ ನಾನು ದೂರ ಆಗುವ ಪರಿಸ್ಥಿತಿ ಬಂದಿದೆ, ಎಲ್ಲ ನನ್ನ ಪಾಪದ ಕರ್ಮ. ಅವನಿಂದ ದೂರ ಇರೋದು ತುಂಬಾ ಕಷ್ಟ ಆಗ್ತಾ ಇದೆ ಅಂತ ಪಶ್ಚಾತ್ತಾಪ ಪಟ್ಟು ನಾನು ಹಾಸ್ಪಿಟಲ್ಗೆ ರಾತ್ರಿ ಬರ್ತೀನಿ, ಇಲ್ಲೇ ಮಲಗ್ತೀನಿ, ಮನೇಲಿ ಏನಾದರೂ ಹೇಳಿಬಿಟ್ಟು ಬರ್ತೀನಿ ಅಮ್ಮ ಅಂತ ಹೇಳಿ ಹಾಸ್ಪಿಟಲಿಂದ ಹೊರಗಡೆ ಬರ್ತಾಳೆ ರೋಹಿಣಿ. ಆಗ ಹಾಸ್ಪಿಟಲಿಂದ ಹೊರಗಡೆ ರೋಹಿಣಿ ಬರೋದನ್ನು ಮೀನಾ ನೋಡಿಬಿಟ್ಟು ಎಲ್ಲ ಮುಗಿತಾ, ಕೆಟ್ಟಲೆಲ್ಲ ಕೊಡೋದೆಲ್ಲ ಮುಗಿತಾ ಅಂತ ಆಗ ರೋಹಿಣಿ ಏನು ಕೆಲಸ ಅಂತ ಶಾಕ್ನಲ್ಲಿ ಕೇಳ್ತಾಳೆ. ಆಗ ಮೀನಾ, ಅದೇ ರೋಹಿಣಿ ಏನೋ ಅದು ಕೊಡಬೇಕು ಅಂತ ಹೇಳಿದ್ದೆಲ್ಲ ಅದೆಲ್ಲ ಕೊಟ್ಟಾಯ್ತಾ ಅಂತ ಕೇಳ್ತಾಳೆ. ಆಗ ಮೀನಾ, ಆಯಿತು, ನೀವು ಇನ್ನೂ ಇಲ್ಲೇ ಯಾಕಿದ್ದೀರಾ, ಮನೆಗೆ ಹೋಗಿಲ್ವಾ ಅಂತ ರೋಹಿಣಿ ಕೇಳ್ತಾಳೆ. ಅದು ಕ್ರಿಶ್ ಒಬ್ಬರೇ ಇದ್ದಾರೆ, ಡಾಕ್ಟ್ರು ಕೃಷ್ಣ ಯಾವಾಗ ಡಿಸ್ಚಾರ್ಜ್ ಮಾಡ್ತಾರೆ ಅಂತ ಕೇಳಿಕೊಂಡು ಅವಾಗ ಹೋಗ್ತೀವಿ. ಪಾಪ ಕ್ರಿಶ್ ಜೊತೆ ಅಜ್ಜಿ ಒಬ್ಬರೇ ಇದ್ದಾರೆ, ಅವರ ಅಪ್ಪ ಅಮ್ಮ ದುಬೈನಲ್ಲಿದ್ದಾರಂತೆ ಅಂತ ಹೇಳ್ತಿದ್ದಾಳೆ ಮೀನಾ. ಅಲ್ಲ ಕಣೆ, ಮಗುನ ಅಜ್ಜಿ ಹತ್ರ ಬಿಟ್ಬಿಟ್ಟು ಅವ್ರು ಯಾಕೆ ದುಬೈಗೆ ಹೋದರು, ಹಣ ಸಂಪಾದನೆ ಮಾಡೋದೇ ಮುಖ್ಯ ಆಗೋಯ್ತಾ ಅವರಿಗೆ, ಅಂತ ಸಂಪತ್ತಿಗೆ ಅವರಿಗೆ ಮಗು ಯಾಕೆ ಬೇಕಿತ್ತು ಅಂತ ಸೂರ್ಯ ಈ ಕಡೆ ಸಿಟ್ಟಿನಲ್ಲಿ ಬೈತಾ ಇರ್ತಾನೆ. ರೀ, ಸುಮ್ಮನೆ ಇರೋಕ್ಕಾಗಲ್ಲ, ಅದೆಲ್ಲ ನಿಮ್ಗೆ ಯಾಕೆ ಬೇಕು ಅಂತ ರೋಹಿಣಿ ಸಿಟ್ಟಿಂದ ಕೂಗ್ತಾಳೆ. ಹಾಗೆಲ್ಲ ಮಾತಾಡಬೇಡಿ, ಅವರು ಚೆನ್ನಾಗೇ ಸಂಪಾದನೆ ಮಾಡಿದರೆ ತಾನೇ ಮುಂದೆ ಮಗನಿಗೆ ಅದು ಆಗೋದು, ಅದಕ್ಕಾಗಿ ಹೋಗಿರ್ತಾರೆ ಬಿಡಿ ಅಂತ ಮೀನಾ ಹೇಳ್ತಾಳೆ. ದುಬೈಗೆ ಹೋಗೇ ದುಡಿಬೇಕಾ ಅಂತ ಸೂರ್ಯ ಸಿಟ್ಟಿನಿಂದ ಇರೋದನ್ನು ನೋಡ್ಬಿಟ್ಟು ಅದೆಲ್ಲ ನಿಮ್ಗೆ ಯಾಕೆ ಅಂತ ರೋಹಿಣಿ ಕೇಳ್ತಾಳೆ. ಆಗ ಸೂರ್ಯ ತುಂಬಾ ಶಾಕಾಗಿ ರೋಹಿಣಿನ ನೋಡ್ತಾರೆ. ಅದು ಆಗಲ್ಲ, ಅದು ಅವ್ರ ಪರ್ಸ್ನಲ್ ವಿಷಯ ಅಲ್ವಾ, ಅದಲ್ಲದೆ ಅವ್ರಿಗೆ ಏನು ತೊಂದರೆ ಇತ್ತೋ ಏನೋ, ಸರಿ ಬಿಡಿ, ಕೆಲಸ ಬೇರೆ ಇರುತ್ತಲ್ವಾ ಅಂತ ರೋಹಿಣಿ ಹೇಳ್ತಿರ್ತಾಳೆ. ಆಗ ಮೀನಾ, ಪರವಾಗಿಲ್ಲ ರೋಹಿಣಿ, ಇವತ್ತು ಆಗಿಲ್ಲ ಅಂದರೆ ನಾಳೆ ಕೆಲಸ ಮಾಡ್ತೀನಿ, ಆದರೆ ನಿಮ್ದಾಗಲ್ಲ, ದೊಡ್ಡ ಬಿಸ್ನೆಸ್ ಮಾಡ್ತಾಯಿದ್ದೀರಾ, ಹೋಗಿಲ್ಲ ಅಂದರೆ ಲಾಸ್ ಆಗುತ್ತೆ ಅಲ್ವಾ, ಅದಕ್ಕೆ ನೀವು ಹೋಗಿ ರೋಹಿಣಿ, ನಾನು ಆಮೇಲೆ ಹೋಗ್ತೀನಿ ಅಂತ ಮೀನಾ ಹೇಳ್ತಾಳೆ. ಆದರೆ ಸಿಟ್ಟು ಮಾಡಿಕೊಂಡು ಅಲ್ಲಿಂದ ಹೊರಡ್ತಾಳೆ ರೋಹಿಣಿ. ಆಗ ಸೂರ್ಯ, ನಿನಗೂ ಚೆನ್ನಾಗೇ ಮಾತಾಡೋಕ್ಕೆ ಬರುತ್ತೆ, ಚೆನ್ನಾಗೇ ತಿರುಗೇಟ್ ಕೊಟ್ಟಿದ್ದೀಯಾ, ಮನೆಯಲ್ಲಿ ಆನ್ಸರ್ ಮಾಡಿದ್ದೀಯ, ಮನೆಯಲ್ಲಿ ಅವತ್ತು ಹೇಳಿದ್ದನ್ನು ಈಗ ಆನ್ಸರ್ ಮಾಡಿದ್ದೀಯಾ, ಈಗ ಬುದ್ಧಿ ಬಂದಿರುತ್ತೆ ಅಂತ. ಹಾಗೇನಿಲ್ಲ ರೀ, ನಾನು ನಾರ್ಮಲ್ ಆಗೇ ಹೇಳಿದೆ, ಅದು ಅವರ ಮನಸ್ಸಿಗೆ ನೋವಾಗಿರುತ್ತೋ ಏನೋ, ಸರಿ ಬಿಡಿ, ಹಾಸ್ಪಿಟ್ಲ್ ಒಳಗೆ ಹೋಗೋಣ ಅಂತ ಹೇಳಿ ಸೂರ್ಯನ ಕರ್ಕೊಂಡು ಮೀನಾ ಒಳಗಡೆ ಹೋಗ್ತಾರೆ. ಆಗ ಡಾಕ್ಟರ್ ಬಂದು ಕೃಷ್ಣ ಚೆಕ್ ಮಾಡಿ, ಏನು ಪರವಾಗಿಲ್ಲ, ಕಣ್ಣಿಗೆ ಏನು ಅಪಾಯ ಇಲ್ಲ, ಇವತ್ತೇ ನಾನು ಡಿಸ್ಚಾರ್ಜ್ ಮಾಡ್ತೀನಿ, 2 ದಿನ ಆದಮೇಲೆ ಕಣ್ಣಿಗೆ ಹಾಕಿರುವ ಬ್ಯಾಂಡೇಜ್ನ ತೆಗೆದುಕೊಂಡು ಹೋಗಿ ಎಂದು ಹೇಳಿಬಿಟ್ಟು ಡಾಕ್ಟರ್ ಹೊರಗಡೆ ಹೋಗ್ತಾರೆ. 1 ನಿಮಿಷ ಬಂದೆ ಅಂತ ಹೇಳಿಬಿಟ್ಟು ರೋಹಿಣಿ ಅಮ್ಮ ಹೊರಗಡೆ ಹೋಗಿ ರೋಹಿಣಿಗೆ ಕಾಲ್ ಮಾಡ್ತಾರೆ. ಡಾಕ್ಟರ್ ಹೇಳಿದ್ದನ್ನು ಹೇಳ್ತಾಳೆ. ನೀವು ಊರಿಗೆ ಹೋಗೋದು ಬೇಡ, ನಮ್ಮ ಹಾಸ್ಪಿಟಲಲ್ಲೇ ಇರಿ, ಹಾಸ್ಪಿಟಲ್ ಬಿಲ್ಲು ನಾನೇ ಪೇ ಮಾಡ್ತೀನಿ, 2 ದಿನ ಹಾಸ್ಪಿಟಲಲ್ಲೇ ಇದ್ದು ಬ್ಯಾಂಡೇಜ್ ಬಿಚ್ಚಿಸ್ಕೊಂಡು ಹೋಗ್ತೀವಿ ಅಂತ ಹಾಸ್ಪಿಟಲ್ ಅವರಿಗೆ ಹೇಳಿ. ಮೀನಾ ಸೂರ್ಯಗೂ ಅಲ್ಲಿಂದ ಹೋದ್ಮೇಲೆ ಹೇಳಿ, ನಾನು ಅಲ್ಲಿಗೆ ಬರ್ತೀನಿ, ರಾತ್ರಿ ಅಲ್ಲೇ ಇರ್ತೀನಿ ಅಂತ ರೋಹಿಣಿ ಹೇಳ್ತಿರ್ತಾಳೆ. ಸರಿ ಅಂತ ಹೇಳಿ ರೋಹಿಣಿ ಅವರಮ್ಮ ಸರಿ ಅಂತ ನಾನೇ ಕೃಷ್ಣ ಕರ್ಕೊಂಡು ಊರಿಗೆ ಹೋಗ್ತೀನಿ ಅಂತ ಹೇಳ್ತಿರ್ತಾಳೆ. ಆಗ ಸೂರ್ಯನ, ಯಾಕಮ್ಮ ನೀವು ಊರಿಗೆ ಹೋಗಬೇಕು, 2 ದಿನ ಆದಮೇಲೆ ಮತ್ತೆ ಬರಬೇಕಲ್ವಾ, ಕಷ್ಟ ಆಗುತ್ತೆ, ನಿಮಗೆ ನಮ್ಮನೆ ಇದೆ ಅಲ್ವಾ, ಬನ್ನಿ ಅಂತ ಸೂರ್ಯ ಮೀನಾ ಕರೀತಾರೆ. ಬೇಡಪ್ಪ, ನಮ್ಮಿಂದ ನಿಮಗೆ ತೊಂದರೆ ಆಗುತ್ತೆ, ಇಲ್ಲೇ ಎಲ್ಲಾದರೂ ಹೋಟೆಲಲ್ಲೇ ರೂಮ್ ಮಾಡ್ಕೊಂಡು ಇರ್ತೀವಿ ಅಂತ ಹೇಳ್ತಾರೆ. ಹಾಗೆಲ್ಲ ಹೇಳಿಬಿಡಿ ಅಮ್ಮ, ನಮ್ಮನೆ ಇಲ್ವಾ, ನೀವು ನಮ್ಮನೆಗೆ ಬರಲೇಬೇಕು ಅಂತ ಮೀನಾ ಹಠ ಹಿಡಿತಾಳೆ. ನಿಮ್ಮನೇಲಿ ಎಲ್ಲರೂ ಕೂಡ ಇದ್ದಾರಲ್ವಾ, ಅವರೇನಾದರೂ ಅನ್ಕೋಬಹುದು ಅಂತ ಹೇಳ್ತಾರೆ. ಹಾಗೇನೇ ಏನೂ ಆಗಲ್ಲ, ಬನ್ನಿ ಅಮ್ಮ ಅಂತ ಅಮ್ಮನ ಮತ್ತೆ ಕೃಷ್ಣ ಕರ್ಕೊಂಡು ಮನೆಗೆ ಹೋಗೋದಕ್ಕೆ ರೆಡಿ ಮಾಡಿಸ್ತಾ ಇರ್ತಾರೆ. ತಿಂಡಿನೆಲ್ಲ ತಿನ್ನಿಸ್ಬಿಟ್ಟು ಮನೆಗೆ ಬಂದರು. ರೋಹಿಣಿಗೆ ತುಂಬಾ ಆಗ ಮನೆಯಲ್ಲಿ ರೋಹಿಣಿಗೆ ತುಂಬಾ ಟೆನ್ಷನ್ ಆಗ್ತಾ ಇರುತ್ತೆ. ಮನೇಲಿ ಏನಂತ ಹೇಳಿ ಹಾಸ್ಪಿಟಲಿಗೆ ಹೋಗೋದು, ಮೀನಾ ಸೂರ್ಯ ಬೇರೆ ಹಾಸ್ಪಿಟಲಲ್ಲೇ ಇದ್ದಾರೆ ಅಂತ ಹೇಳಿಬಿಟ್ಟು ಅವ್ರ ಅಮ್ಮನಿಗೆ ಕಾಲ್ ಮಾಡ್ತಾಳೆ. ಅವ್ರ ಅಮ್ಮ ಕಾಲ್ ರಿಸೀವ್ ಮಾಡ್ತಾನೆ ಇರಲ್ಲ. ಈ ಕಡೆ ಮನುಜ ಬಂದು ಊಟ ಮಾಡೋಣ ಬಾ, ಮನೋಜ ಮೀನನ್ನ ರೋಹಿಣಿ ಹತ್ರ ಬಂದುಬಿಟ್ಟು ಊಟ ಮಾಡೋಣ ಬಾ ಅಂತ ಕರೀತಾ ಇರ್ತಾನೆ. ನನಗೆ ಹಸಿವಿಲ್ಲ ಮನೋಜ್, ನೀವು ಹೋಗಿ ಊಟ ಮಾಡಿ ಅಂತ ಹೇಳ್ತಾಳೆ. ಊಟ ಮಾಡೋಣ ಅಂತ ಹೇಳ್ತಾನೆ. ಆಗ ಸಿಟ್ಟಲ್ಲಿ, ಊಟ ಮಾಡೋಣ ಬಾ ರೋಹಿಣಿ ಅಂತ ಮತ್ತೆ ಕರಿತಾನೆ. ಆಗ ಸಿಟ್ಟಲ್ಲಿ ರೋಹಿಣಿ, ಒಂದ್ಸಲ ಹೇಳಿದರೆ ನಿಮಗೆ ಅರ್ಥ ಆಗಲ್ವಾ ಅಂತ ಜೋರಾಗಿ ಕಿರಿಸ್ತಾಳೆ. ಎಲ್ಲರೂ ಊಟಕ್ಕೆ ಬನ್ನಿ ಅಂತ ಶಾಂತಿ ಈ ಕಡೆ ಕರಿತಾ ಇರ್ತಾಳೆ. ಹಾಸ್ಪಿಟಲ್ಗೆ ಹೋದ ಮೀನಾ ಸೂರ್ಯ ಇನ್ನೂ ಬಂದಿಲ್ವಾ ಅಂತ ರಂಗನಾಥ್ ಅವರು ಕೇಳ್ತಿರ್ತಾರೆ. ಹಾಸ್ಪಿಟಲ್ ಕೆಲಸ ಮುಗ್ದಿರುತ್ತೆ, ಹಾಗೆ ಗಂಡ ಹೆಂಡತಿ ಸುತ್ತಾಡಿಕೊಂಡು ಬರೋದಕ್ಕೆ ಹೋಗಿರ್ತಾರೆ. ಸಿಕ್ಕಿದೆ ಚಾನ್ಸ್ ಅಲ್ವಾ ಅಂತ ಹೊರಗಡೆ ಸುತ್ತುತ್ತಾ, ಅದಕ್ಕೆ ಯಾವುದೋ ಒಂದು ನೆಪ ಬೇಕಾಗಿತ್ತು ಅಲ್ವಾ, ನನಗೂ ಅಡುಗೆ ಮಾಡಿ ಸಾಕಾಗಿದೆ, ಕೈಗಳೆಲ್ಲ ನೋವಾಗ್ತಾ ಇದೆ ಅಂತ ಹೇಳ್ತಿದ್ದ ಶಾಂತಿಗೆ, ಯಾಕತ್ತೆ ಹೀಗೆ ಮಾತಾಡ್ತೀರಾ, ಅವ್ರಿಗೆ ಹುಷಾರಿಲ್ಲ ಅಂತ ತಾನೇ ಹಾಸ್ಪಿಟಲ್ಗೆ ಹೋಗಿದ್ದು, ದಿನ ಅಡುಗೆ ಕೆಲಸ ಎಲ್ಲ ಮೀನಾ ಅವರೇ ತಾನೇ ಮಾಡೋದು, ಅವ್ರಿಗೆ ಇನ್ನಷ್ಟು ಸುಸ್ತಾಗಬಾರ್ದು, 1 ದಿನಕ್ಕೆ ಕೈ ನೋವು ಅಂತಿದ್ದೀರಾ, ಹಾಸ್ಪಿಟಲಲ್ಲಿ ಲೇಟ್ ಆಗಿರುತ್ತೆ, ಬರ್ತಾರೆ ಬಿಡಿ ಅಂತ ಶ್ರುತಿ ಹೇಳ್ತಾಳೆ. ಅದೇ ಸಮಯಕ್ಕೆ ಮೀನಾ ಬರ್ತಾರೆ. ಊರೆಲ್ಲ ಸುತ್ತಾಡಿ ಈಗ ಬಂದರು ನೋಡು ಮಹಾರಾಣಿ ಅಂತ ಶಾಂತಿ ಹೇಳ್ತಾಳೆ. ಆಗ ರಂಗನಾಥ್, ಅವ್ರ ಬಾಯಿ ಮುಚ್ಚು ಶಾಂತಿ, ಮೀನಾ
ಇವಾಗ ಹೇಗಿದೆಯಾ ಅಂತ ಕೇಳ್ತಾರೆ. ಆಗ ಮೀನಾ ಪರವಾಗಿಲ್ಲ ಮಾವ, ಸಾಧಾರಣ ಜ್ವರ ಅಷ್ಟೇ, 2 ದಿನದಲ್ಲಿ ಟ್ಯಾಬ್ಲೆಟ್ ತೊಗೊಂಡು ಜ್ವರ ಹೋಗುತ್ತೆ ಅಂತ ಡಾಕ್ಟರ್ ಹೇಳಿದ್ದಾರೆ ಅಂತ ಹೇಳ್ತಾಳೆ. ಇಷ್ಟಕ್ಕೆ ಇಷ್ಟು ದೊಡ್ಡ ಡ್ರಾಮಾ ಮಾಡಿಬಿಟ್ಲು, ಎಲ್ಲ ಬೇಕು ಅಂತಲೇ ಮಾಡ್ತಾಳೆ ಇವಳು ಶಾಂತಿ ಅಂತ ಶಾಂತಿ ಬೈತಾಳೆ. ಆಗ ಈ ಕಡೆ ಕೃಷ್ಣನ ಎತ್ಕೊಂಡು ಸೂರ್ಯ ಮತ್ತು ರೋಹಿಣಿ ಅಮ್ಮನ ಜೊತೆ ಬರ್ತಾರೆ. ಅವರನ್ನು ನೋಡಿ ರೋಹಿಣಿಗೆ ಶಾಕ್ ಆಗುತ್ತೆ, ಟೆನ್ಷನಲ್ಲಿ ನೋಡ್ತಾ ಇರ್ತಾಳೆ. ಅವರನ್ನು ನೋಡಿ ರಂಗನಾಥ್ ಅವರು, ಮನೋಜ್, ರೋಹಿಣಿ ಮದುವೆ ಆದಾಗ ನಿಮ್ಮ ಮನೇಲೆ ತಾನೇ ಇದ್ದಿದ್ದು, ಬನ್ನಿ ಒಳಗಡೆ, ಮಗನಿಗೆ ಏನಾಯಿತು ಅಂತ ಕೇಳ್ತಾರೆ. ಆಗ ಸೂರ್ಯ, ಅದು ಅಪ್ಪ, ಮಗುಗೆ ಚಿಕ್ಕ ಆಕ್ಸಿಡೆಂಟ್ ಆಗಿ ಕಣ್ಣಿಗೆ ಗಾಯ ಆಗಿದೆ, ನಾನು ಮೀನನ್ನು ಕರ್ಕೊಂಡು ಹಾಸ್ಪಿಟಲ್ಗೆ ಹೋದಾಗ ಅದೇ ಹಾಸ್ಪಿಟಲ್ಗೆ ಇವರು ಬಂದಿದ್ದರು, ಅಪಾಯ ಏನು ಇಲ್ವಂತೆ, ಕಣ್ಣಿಗೆ ಬ್ಯಾಂಡೇಜ್ ಹಾಕಿದಾರಲ್ಲ, 2 ದಿನದಲ್ಲಿ ಬ್ಯಾಂಡೇಜ್ ತೆಗೆದ್ರೆ ಸರಿ ಹೋಗುತ್ತೆ, ಹೋಟೆಲಲ್ಲೇ ಇರ್ತೀನಿ ಅಂತ ಹೇಳಿದರು, ಬೇಡ ಅಂತ ನಾವೇ ಮನೆಗೆ ಕರ್ಕೊಂಡು ಬಂದ್ವಿ, 2 ದಿನ ಹೋಗ್ತಾರೆ ಅಂತ ಸೂರ್ಯ ಹೇಳ್ತಾನೆ. ಆಗ ರಂಗನಾಥ್ ಅವರು, ಆರಾಮಾಗಿ ಮನೆಯಲ್ಲೇ ಇರ್ಬೋದು ಅಂತ ಹೇಳ್ತಾರೆ. ಶಾಂತಿ ಮಾತ್ರ, ಇದೇನಾದರೂ ಧರ್ಮಚಕ್ರ ಅಂತ ಅಂದ್ಕೊಂಡಿದ್ದೀರಾ ಬಂದವ್ರಿಗೆಲ್ಲ ಈ ಮನೇಲಿ ಇರುವಂತ ಹೇಳೋದಕ್ಕೆ, ಇವನೇನು ನಮ್ಮ ಮನೇಲಿ ಇರುವಂತ ಕರ್ಕೊಂಡು ಬಂದಿದ್ದಾನೆ, ಬರೋದಕ್ಕೆ ನಿಮಗೇನು ಅನಿಸ್ಲಿಲ್ವಾ ಅಂತ ರೋಹಿಣಿ ಅಮ್ಮನಿಗೆ ಮುಖ ನೋಡ್ಕೊಂಡು ಹೇಳ್ತಾಳೆ. ಅದು ಹಾಗಲ್ಲಮ್ಮ, ನಾನು ಹೋಗ್ತೀನಿ ಅಂತ ಹೇಳಿದೆ, ಇವರೇ ಬನ್ನಿ ಅಂತ ಹೇಳಿದರು, ಸರಿ ಮಗು ಕೊಡಪ್ಪ ಸೂರ್ಯ, ನಾನು ಎಲ್ಲಾದರೂ ಹೋಗ್ತೀನಿ ಅಂತ ರೋಹಿಣಿ ಅಮ್ಮ ಹೇಳ್ತಾರೆ. ಅಪ್ಪ 2 ದಿನ ಅಂತ ಹೇಳ್ತಿದ್ದಾನೆ, ಈ ಸಕ್ಕರೆ ಯಾಕೆ ಹಿಂಗೆ ಆಡ್ತಿದ್ದಾರೆ. ಆಗ ಶಾಂತಿ, ಹೆತ್ತ ತಂದೆ ತಾಯಿಗೆ ಈ ಮಗು ಬಗ್ಗೆ ಚಿಂತೆ ಇಲ್ಲ, ನಾವ್ಯಾಕೆ ಇದ್ರ ಬಗ್ಗೆ ಚಿಂತೆ ಮಾಡಬೇಕು, ಎಲ್ಲಾದರೂ ಹೋಗಲಿ ಬಿಡು ಅಂತ ಹೇಳ್ತಿರ್ತಾಳೆ. ಆಗ ಮನೋಜ್, 2 ದಿನ ತಾನೇ ಇರಲಿ ಬಿಡಮ್ಮ, ಅವತ್ತು ನಾವು ಇವ್ರ ಮನೆಯಲ್ಲೇ ಇದ್ದಿದ್ದು, ನಮಗೆ ತುಂಬ ಸಹಾಯ ಮಾಡಿದ್ದಾರೆ, 2 ದಿನ ಇದ್ದು ಹೋಗ್ತಾರೆ ಬಿಡಮ್ಮ ಅಂತ ಮನೋಜ್ ಹೇಳಿದ್ದನ್ನು ಕೇಳಿ ಶಾಕ್ ಆಗ್ತಾಳೆ ಶಾಂತಿ. ಏನೋ ನೀನು ಹೀಗೆಲ್ಲ ಮಾತಾಡ್ತಿದೀಯಾ, ನೋಡಮ್ಮ ರೋಹಿಣಿ ಹೇಗೆ ಮಾತಾಡ್ತಾನೆ, ನೀನಾದರೂ ಹೇಳು, ಇವ್ರನ್ನ ಮನೆಯಿಂದ ಹೊರಗೆ ಹೋಗೋಕ್ಕೆ ಜಾಗ ಇಲ್ಲ ಅಂದರೆ ಇವ್ರಿಗೆ ಮನೇಲಿ ಇರ್ತಾರತ್ತೆ ಅಂತ ಹೇಳ್ತಾಳೆ ಶಾಂತಿ. ಆದರೂ ಹೇಳಿ ಅತ್ತೆ, ಮತ್ತೆ ಮಗುಗೂ ಹುಷಾರಿಲ್ಲ ಅಂತ ಹೇಳ್ತಿದ್ರಲ್ವ, ನಮ್ಮ ರೂಮಲ್ಲೇ ಇರಲಿ ಬಿಡಿ ಅಂತಿದ್ದಾಳೆ. ಹಾಗಾದರೆ ಕೆಲ ಬಿಟ್ಟು ಎಲ್ಲರಿಗೂ ಶಾಕ್ ಆಗುತ್ತೆ. ಸೂರಮ್ಮಿನಿಗೆ ರೂಮನ್ನು ಬಿಟ್ಕೊಡ್ಲು ಒಪ್ಪದ ರೋಹಿಣಿ ಈಗ ಆ ಮಗುಗೆ ಬಿಟ್ಕೊಡೋದನ್ನು ನೋಡಿ ಎಲ್ಲರೂ ಶಾಕ್ ಆಗ್ತಾರೆ. ಏನಮ್ಮ ಹೀಗೆ ಹೇಳ್ತಿದ್ಯಾ ಅಂತ ಶಾಂತಿ ಕೇಳ್ತಾಳೆ. ರೋಹಿಣಿ, ಹಿಡಿ ಹೋಗ್ಲಿ ಬಿಡಿ ಅತ್ತೆ, 2 ದಿನ ಅಲ್ವಾ, ನಮಗೂ ಅವ್ರು ಸಹಾಯ ಮಾಡಿದ್ರು ಮುಂಚೆ, ಅದು ಅಲ್ವಾ ನಿಮ್ಮ ಮಗನೂ ಹೇಳ್ತಿದ್ದಾರಲ್ವಾ ಇಲ್ಲೇ ಇರಲಿ ಅಂತ, ಅದಕ್ಕೆ ನಮ್ಮ ರೂಮಲ್ಲೇ ಇರಲಿ ಅಂತ ಹೇಳಿದೆ ಅಷ್ಟೇ ಅಂತ ರೋಹಿಣಿ ಹೇಳ್ತಾಳೆ. ಇದು ರವಿ ಬಿಡಮ್ಮ, 2 ದಿನ ಅಲ್ವಾ, ಅಡ್ಜಸ್ಟ್ ಮಾಡ್ಕೊ ಅಂತ ಹೇಳ್ತಾರೆ. ಕೊನೆಗೂ ಎಲ್ಲರ ಮಾತಿಗೆ ಶಾಂತಿ ಸಿಟ್ಟಿಂದ ಅಲ್ಲಿಂದ ಹೋಗ್ತಾಳೆ. ಮಗು ಮಲಗಿದೆ, ರೂಮಲ್ಲಿ ಹೋಗಿ ಮಲಗಿಸ್ತಾರೆ ಅಂತ ರಂಗನಾಥ್ ಅವರು ಹೇಳ್ತಾರೆ. ಮನೋಜ್ ಮತ್ತು ರೋಹಿಣಿಯ ರೂಮಲ್ಲಿ ಕೃಷ್ಣ ಕರ್ಕೊಂಡು ಬಂದು ಮಲಗಿಸಿ ಹೋಗ್ತಾನೆ. ಸೂರ್ಯ ಶಾಂತಿ ರೋಹಿಣಿ ಹತ್ರ ಬಂದ್ಬಿಟ್ಟು, ನಮ್ಮನೆ ಏನಾದರೂ ಧರ್ಮಛತ್ರ ಅಂತ ಅನ್ಕೊಂಡ್ಬಿಟ್ಟಿದ್ದಾರ, ಯಾರಾದರೂ ಅಮ್ಮಂದ್ರು ಮಕ್ಕಳು ಬಂದರೆ ಇರೋದಕ್ಕೆ, ಯಾರ ಮಗುನೋ ಏನೋ, ತಂದೆ ತಾಯಿ ಎಲ್ಲಿದ್ದಾರೋ ಏನೋ, ಇವನ್ ತಾಯಿ ಏನು ಪಾಪದ ಕೆಲಸ ಮಾಡಿ ಇವನ್ನ ಹೆತ್ತು ಹೋಗಿದ್ದಾಳೋ ಗೊತ್ತಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಶಾಂತಿ ರೋಹಿಣಿಗೆ ತುಂಬಾ ಸಿಟ್ಟು ಬರುತ್ತೆ. ಅತ್ತೆ ಏನು ಮಾತಾಡ್ತಾ ಇದ್ದೀರಾ ಅಂತ ಜೋರಾಗಿ ಕಿರಿಸ್ತಾಳೆ. ಆಗ ಶಾಂತಿಗೆ ಅನುಮಾನ ಬಂದಿರ್ಬೋದು, ಆದರೂ ದೊಡ್ಡ ಮನೆಯಿಂದ ಬಂದಾಳಲ್ವ ರೋಹಿಣಿ ಅನ್ನೋದನ್ನು ಶಾಂತಿ ಮನಸ್ಸಲ್ಲೇ ಇರೋದ್ರಿಂದ ಅದೆಲ್ಲ ಗೊತ್ತಿಲ್ಲ. ರೋಹಿಣಿ, ನೀನೇನಾದರೂ ಮಾಡಿ ಪ್ಲಾನ್ ಮಾಡಬೇಕು ಅವರನ್ನು ಮನೆಯಿಂದ ಆಚೆ ಹಾಕೋದಕ್ಕೆ, ಈ ಜವಾಬ್ದಾರಿನ ನಿನಗೆ ಬಿಡ್ತಿದ್ದೀನಿ ಅಂತ ಹೇಳಿದ ಶಾಂತಿ ಅಲ್ಲಿಂದ ಹೋಗ್ತಾಳೆ. ಆಗ ರೋಹಿಣಿ ಏನು ಮಾಡಬೇಕು ಅಂತ ಗೊತ್ತಾಗದೆ ಒದ್ದಾಡ್ತಾ ಇರ್ತಾಳೆ. ರೂಮಲ್ಲಿ ಕ್ರಿಶ್ ಮತ್ತು ರೋಹಿಣಿ ಅವರ ಅಮ್ಮನ ಮಲಗಿಸಿ ಆ ಹಾಲಲ್ಲಿ ರೋಹಿಣಿ ಮನೋಜ್ ಇಬ್ಬರು ಮಲಗಿರ್ತಾರೆ. ಕ್ರಿಶ್ ಮಧ್ಯರಾತ್ರಿ ಅಮ್ಮನ ನೆನೆಸ್ಕೊಂಡು ರೋಹಿಣಿ ಹತ್ರ ಬಂದುಬಿಟ್ಟು, ಯಾಕಮ್ಮ ನನ್ನ ಹತ್ರ ಮಾತಾಡ್ತಿಲ್ಲ ಅಂತ ಕೇಳ್ತಿರ್ತಾನೆ. ಪಕ್ಕದಲ್ಲಿ ಮನೋಜ್ ಇರೋದನ್ನು ನೋಡಿಬಿಟ್ಟು ರೋಹಿಣಿಗೆ ತುಂಬಾ ಟೆನ್ಷನ್ ಆಗ್ತಾ ಇರುತ್ತೆ. ಈ ಕಡೆ ಕ್ರಿಶ್ ಎಲ್ಲಿ ಹೋದ ಅಂತ ಸೂರ್ಯ ಹುಡುಕೊಂಡು ಬರ್ತಾ ಇರ್ತಾನೆ. ಅಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ.